ರಾಜ್ಯದಲ್ಲಿ ಮತ್ತೆ ವರ್ಗಾವಣೆ ಜಟಾಪಟಿ ಶುರುವಾಗಿದೆ. ಅನುಮತಿ ಪಡೆಯದೆ ಮುಖ್ಯ ಅಭಿಯಂತರ ವರ್ಗಾವಣೆಗೆ ಡಿಕೆಶಿ ಆಕ್ಷೇಪ ಎತ್ತಿದ್ದಾರೆ. ಪರ್ಮಿಷನ್ ತೆಗೆದುಕೊಳ್ಳದೆ ಮುಖ್ಯ ಅಭಿಯಂತರರನ್ನು ವರ್ಗಾವಣೆ ಮಾಡಿಬಿಟ್ಟಿದ್ದಾರಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಆಕ್ಷೇಪ. ನೀರಾವರಿ ಇಲಾಖೆಯಲ್ಲಿ ಅಧಿಕಾರಿಗಳ ಸ್ಥಳ ನಿಯುಕ್ತಿಗೆ ಆಕ್ರೋಶ ವ್ಯಕ್ತವಾಗಿದೆ. ಈ ಆದೇಶ ವಾಪಸ್ ಪಡ್ಕೊಳ್ಬೇಕು ಅಂತ ಹೇಳಿ ಚೀಫ್ ಸೆಕ್ರೆಟರಿ ಮುಖ್ಯ ಕಾರ್ಯದರ್ಶಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಡಿಕೆ ಶಿವಕುಮಾರ್ ಪತ್ರವನ್ನು ಬರೆದಿದ್ದಾರೆ. ವರ್ಗಾವಣೆ ಕಡತಕ್ಕೆ ಸಹಿ ಹಾಕಿದ್ದು ಸಿಎಂ ಸಿದ್ದರಾಮಯ್ಯ. ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದವರು ಸಿಎಂ ಸಿದ್ದರಾಮಯ್ಯನವರು. ಯಾಕೆ ಟ್ರಾನ್ಸ್ಫರ್ ಮಾಡಿದ್ದೀರಾ, ಇದು ಮಾಡಬಾರ್ದಾಗಿತ್ತು ಅಂತ ಹೇಳಿ ಪತ್ರ ಬರೆದಿರೋದು ಡಿಕೆ ಶಿವಕುಮಾರ್ ಅವರು ಡಿ.ಸಿ.ಎಂ. ಸಿಎಂ ಅನುಮೋದನೆ ಸಿಕ್ಕ ಬಳಿಕವೇ 5 ಚೀಫ್ ಎಂಜಿನಿಯರ್ಗಳ ವರ್ಗಾವಣೆ ಆಗಿತ್ತು. ಮೇ 9ನೇ ತಾರೀಕು ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಲಾಗಿತ್ತು. ಆದರೆ ಈಗ ನನ್ನ ಅನುಮತಿ ಪಡ್ಕೊಳ್ದೇನೆ ವರ್ಗಾವಣೆ ಮಾಡಿಬಿಟ್ಟಿದ್ದೀರಾ ಅಂತ ಹೇಳಿ ಡಿಕೆ ಶಿವಕುಮಾರ್ ಸಿಟ್ಟಾಗಿದ್ದಾರೆ. ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ ಕ್ರಮಕ್ಕೆ ಡಿ.ಸಿ.ಎಂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವರ್ಗಾವಣೆ ಜಟಾಪಟಿ ವಿಚಾರಕ್ಕೆ ಡಿ.ಸಿ.ಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೀರಾವರಿ ಇಲಾಖೆಯಲ್ಲಿ ಕೆಲಸ ಮಾಡೋಕ್ಕೆ ಎಂಜಿನಿಯರ್ ಬರಲ್ಲ. ನೀರಾವರಿ ಇಲಾಖೆಯಲ್ಲಿ ಕೆಲಸ ಮಾಡೋದಕ್ಕೆ ಎಂಜಿನಿಯರ್ ಬರಲ್ಲ. MLAಗಳೇ ಒತ್ತಡ ಹಾಕಿ ಎಂಜಿನಿಯರ್ನ ರಿಲೀವ್ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಯಾರನ್ನು ರಿಲೀವ್ ಮಾಡಬೇಡಿ ಅಂತ ಹೇಳಿದ್ದೇನೆ. ಪ್ರಮೋಷನ್ ತೆಗೆದುಕೊಂಡು PWD ಬೇರೆ ಬೇರೆ ಇಲಾಖೆಗೆ ಹೋಗ್ತಾರೆ ಇವರು. ಹೀಗಾಗಿ ಯಾರನ್ನು ಟ್ರಾನ್ಸ್ಫರ್ ಮಾಡಬೇಡಿ ಅಂತ ಹೇಳಿದ್ದೇನೆ ಅಂಥೇಳಿ ಬೆಂಗಳೂರಲ್ಲಿ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಪತ್ರ ಬರೆದಿದ್ದಾರಂತೆ. ಏನಾಗಿದೆ, ನಮ್ಮ ಇಲಾಖೆಯಲ್ಲಿ ಬರ್ತಾರೆ ಇಂಜಿನಿಯರ್ಗಳು, ಪ್ರಮೋಷನ್ ತಗೋಬಿಡ್ತಾರೆ. ಇಲ್ಲಿ ಪ್ರಮೋಷನ್ ತಗೋಬಿಟ್ಟು PWD ಹೋಗೋದು, ಜಿಲ್ಲಾ ಪಂಚಾಯತಿಗೆ ಹೋಗೋದು, ಬೇರೆ ಕಡೆ ಹೋಗೋದು, ಸುಮಾರು ಜನ ಹೊರಟೋಗಿದ್ದಾರೆ. ನಮ್ಮಲ್ಲಿ ಇಂಜಿನಿಯರ್ಸ್ಗಳಿಲ್ಲ. ಈಗೆಲ್ಲ ಇಂಥ ಕೆಲಸಕ್ಕೆಲ್ಲ ಎಮರ್ಜೆನ್ಸಿ ನಮ್ಗೆ ಇಂಜಿನಿಯರ್ಗಳು ಬೇಕು. ಅದಕ್ಕೆ ಯಾರನ್ನೂ ರಿಲೀವ್ ಮಾಡಬೇಡಿ, ಯಾರನ್ನೂ ಪೋಸ್ಟ್ ಮಾಡಬೇಡಿ ಅಂತ ನಾನು ಹೇಳ್ತೇನೆ. ಸದ್ಯ ಏನಾಗ್ತದೆ ಅಂದರೆ, ಮೇಲ್ಗಡೆ ಲೆವೆಲಲ್ಲಿ ಪರ್ಮಿಷನ್ಸ್ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸುಮಾರು ಇಂಜಿನಿಯರ್ ಇಲಾಖೆಗಳು ನಮ್ಮ MLAಗಳಿಗೆ ನನಗೆ ಪ್ರೆಷರ್ ಹಾಕ್ಬಿಟ್ಟು ಇವನೊಬ್ಬನ ಬಿಟ್ಬಿಡಿ, PWD ಬಿಟ್ಬಿಡಿ, ಜಿಲ್ಲಾ ಪಂಚಾಯತಿ ಬಿಟ್ಬಿಡಿ, ಇನ್ನು ಟೌನ್ ಪ್ಲಾನಿಂಗ್ ಕಳಿಸಿ ಅಂತ ಬರೀ ಆಯ್ಕಟ್ಟು ಜಾಗಗಳಿಗೆ ಹೋಗ್ತಾ ಇದ್ದಾರೆ. ನೀರಾವರಿಗೆ ಇಂಜಿನಿಯರ್ಗಳು ಕೆಲಸ ಮಾಡೋಕ್ಕೆ ಬರ್ತಾ ಇಲ್ಲ. ಆ ದೃಷ್ಟಿಯಿಂದ ನಾನು ಯಾರನ್ನೂ ರಿಲೀವ್ ಮಾಡಬೇಡಿ, ನಾನು ತಿಳಿಸ್ತೆ ಅಂತ ಹೇಳ್ತೀನಿ. ಕೊಡಗಿದ್ದೀಗ ಎಲ್ ಎನ್ ಸ್ವಾಮಿ ಇದ್ದಾರೆ. ಎಲ್ ಎನ್ ಸ್ವಾಮಿ, ಈಗ ಸಿದ್ದರಾಮಯ್ಯ ಅವರ ಧೋರಣೆ ಒಂದು ರೀತಿಯಲ್ಲಿ ಎಂಜಿನಿಯರ್ಗಳ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಸಿ.ಎಂ ಇದಕ್ಕೆ ವಿರುದ್ಧವಾಗಿ ಇಲ್ಲ, ಅವ್ರನ್ನ ವರ್ಗಾವಣೆ ಮಾಡೋದು ಸರಿಯಲ್ಲ, ಬೇಡ ಅಂತ ಅವ್ರು ಹೇಳ್ತಾ ಇದ್ದಾರಲ್ಲ, ಏನು ನಡೀತಿದೆ ಇಲ್ಲಿ ಅಂತ? ರಮಕಾಂತ್, ರಾಜ್ಯ ಸರ್ಕಾರದಲ್ಲಿ ಮತ್ತೆ ವರ್ಗಾವಣೆ ವಿಚಾರದಲ್ಲಿ ಮತ್ತೆ ಜಟಾಪಟಿ ಶುರುವಾಗ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ. ಒಂದು ಕಡೆ ತಮ್ಮ ಇಲಾಖೆಗೆ ಅಂದ್ರೆ ಡಿ.ಸಿ.ಎಂ ಇಲಾಖೆಗೆ ಸಂಬಂಧಪಟ್ಟಂತೆ, ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಪಟ್ಟಂತೆ ಇಂಜಿನಿಯರ್ಗಳ ವರ್ಗಾವಣೆ ಸ್ಥಳ ನಿಯುಕ್ತಿಗೆ ಸಂಬಂಧಪಟ್ಟಂತೆ ತೀವ್ರವಾದ ಒಂದು ಆಕ್ಷೇಪವನ್ನು ಹೊರಹಾಕಿರುವಂತದ್ದು. ಇಷ್ಟು ದಿವಸ ಬೇರೆ ಬೇರೆ ಸಚಿವರ ಸ್ಥಾನದಲ್ಲಿ ಅಥವಾ ಸಚಿವರ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಪ್ರಭಾವಿ ಸಚಿವರು ತಮ್ಮ ಪ್ರಭಾವವನ್ನು ಬಳಸಿ ಟ್ರಾನ್ಸ್ಫರ್ಗಳ ವರ್ಗಾವಣೆಯನ್ನು ಮಾಡಿಸ್ಕೊಳ್ತಾ ಇದ್ರು ಅನ್ನೋ ಅಪಾದನೆ ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಡಿ.ಸಿ.ಎಂ ಅವರ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರೋದು, ಅಂದ್ರೆ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇರೋದು. ಒಂದು ಕಡೆ ತಮ್ಮ ಇಲಾಖೆಗೆ ಲೋಕೋಪಯೋಗಿ ಇಲಾಖೆಯಿಂದ ಮುಖ್ಯ ಅಭಿಯಂತರಗಳನ್ನ ಅಂದ್ರೆ ಚೀಫ್ ಇಂಜಿನಿಯರ್ಗಳನ್ನ ವರ್ಗಾವಣೆ ಮಾಡುತ್ತಿರೋದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿರೋದು. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಕಡತಕ್ಕೆ ಸಹಿ ಹಾಕಿದ್ದಾರೆ. ಅಂದ್ರೆ ವರ್ಗಾವಣೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಸಹಿ ಮಾಡಿರೋದಕ್ಕೆ ಸಹಿ ಮಾಡಿ DPRಗೆ ಕಡತವನ್ನ ರವಾನೆ ಮಾಡಿದ್ರು. ಆ ರವಾನೆಗೆ ಸಂಬಂಧಪಟ್ಟಂತೆ ಈಗ ಡಿ.ಸಿ.ಎಂ ಡಿಕೆ ಶಿವಕುಮಾರ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಮುಖ್ಯ ಕಾರ್ಯದರ್ಶಿಗೆ ಬರೆದಂತ ಪತ್ರದಲ್ಲಿ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ವರ್ಗಾವಣೆ ಮಾಡಬಾರ್ದು, ಯಾವ ಆಧಾರದ ಮೇಲೆ ನೀವು ಈ ವರ್ಗಾವಣೆಯನ್ನ ಮಾಡಿದ್ದೀರಿ, ಈಗಾಗಲೇ ನಾನು ಈ ಹಿಂದೆ ಕೂಡ ತಮಗೆ ಗಮನಕ್ಕೆ ತಂದಿದ್ದೆ. ಅಂದ್ರೆ ವರ್ಗಾವಣೆ ಸೇರಿದಂತೆ ತಮ್ಮ ಇಲಾಖೆ, ನನ್ನ ಇಲಾಖೆಯಲ್ಲಿ ಯಾವುದಾದರೂ ಬದಲಾವಣೆ ಆಗ್ಬೇಕಾದ್ರೆ ಮೊದಲು ನನ್ನ ಗಮನಕ್ಕೆ ತನ್ನಿ ಎಂಬ ಸಲಹೆಯನ್ನು ಕೊಟ್ಟಿದ್ದೆ, ಆದೇಶವನ್ನು ಕೊಟ್ಟಿದ್ದೆ. ಹೀಗಾಗಿ ಈಗ ನಾನು ಇಷ್ಟೆಲ್ಲ ಸಲಹೆಗಳನ್ನ ಆದೇಶಗಳನ್ನ ಕೊಟ್ಟಿದ್ರು, ಮತ್ತೆ ನೀವು ಯಾವ ಆಧಾರದ ಮೇಲೆ ವರ್ಗಾವಣೆ ಮಾಡಿದ್ರಿ ಎಂಬ ಆಕ್ಷೇಪವನ್ನು ಹೊರಹಾಕಿ ಆ ಪತ್ರವನ್ನ ಬರ್ತಿರುವಂತದ್ದು. ಅಂದ್ರೆ ಒಂದು ಕಡೆ ಸಿಎಂ ಕಡತಕ್ಕೆ ಸಹಿ ಹಾಕಿರೋದು, ಮತ್ತೊಂದು ಕಡೆ ಇಲಾಖೆ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಡಿ.ಸಿ.ಎಂ ತಮ್ಮ ಆಕ್ಷೇಪವನ್ನ ವರ್ಗಾವಣೆ ವಿಚಾರದಲ್ಲಿ ಹೊರಹಾಕಿರುವಂತದ್ದು. ರಮಾಕಾಂತ್. ಓಕೆ, ಥ್ಯಾಂಕ್ ಯು ಸ್ವಾಮಿ.